ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಈ ಟ್ರಾಫಿಕ್ನ ಕಿರಿಕಿರಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಮನೆ ಬಿಟ್ಟು ಆಚೆ ಬಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಹೋಗೋಕೆ ಸಾಧ್ಯನಾ ಈ ಟ್ರಾಫಿಕ್ ಮಧ್ಯದಲ್ಲಿ ಅಂತ 100 ಬಾರಿ ಯೋಚನೆ ಮಾಡಬೇಕು. ಬಟ್ ಬೆಂಗಳೂರಿನ ಈ ಟ್ರಾಫಿಕ್ ಕಿರಿಕಿರಿಗೆ ಸಿದ್ಧವಾಗಿದೆ ಅಂತೆ ನೋಡಿ ಮಾಸ್ಟರ್ ಪ್ಲಾನ್. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಕೊಡೋದಕ್ಕೆ ಮಾಸ್ಟರ್ ಪ್ಲಾನ್ 18,000 ಕೋಟಿ ವೆಚ್ಚದಲ್ಲಿ ಸೂಪರ್ ಆಗಿ ರೆಡಿ ಆಗ್ತಾ ಇದೆಯಂತೆ ಪ್ಲಾನ್. ಆ ಯೋಜನೆ ಜಾರಿಯಾದ್ರೆ ಸಿಟಿಯಲ್ಲಿ ಇನ್ಮುಂದೆ ಟ್ರಾಫಿಕ್ ಕಿರಿಕಿರಿ ಇರೋದಿಲ್ವಾ? 126.44 ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣಕ್ಕೆ ಜಿಬಿಎ ತೀರ್ಮಾನ ಮಾಡಿದೆ. ಈಗಾಗಲೇ 18,204 ಕೋಟಿ ಮೌಲ್ಯದ ಯೋಜನೆಗೆ ಎಲ್ಲಾ ರೀತಿಯ ರೂಪುರೇಷೆಯನ್ನ ಸಿದ್ಧಗೊಳಿಸಲಾಗಿದೆ. ಅದು ಜಸ್ಟ್ ಇನ್ನು ಮುಂದೆ ಇಂಪ್ಲಿಮೆಂಟ್ ಆಗ್ಬೇಕಂತೆ ಅಷ್ಟೇ. ಇಂಪ್ಲಿಮೆಂಟ್ ಆದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿನೇ ಇರಲ್ಲ ಅಂತ ಜಿಬಿಎ ಹೇಳ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರಮುಖವಾಗಿ ನೂತನ ಫ್ಲೈಓವರ್ಗಳಲ್ಲಿ ಎಲ್ಲೆಲ್ಲಿ ಇದನ್ನ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ಗಳಾಗಿದೆಯಂತೆ. ಶೀಘ್ರದಲ್ಲೇ ಸಿಟಿಯ ವಾಹನ ಸವಾರರಿಗೆ ಆ ಮೂಲಕ ನಾವು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಜಿಬಿಎ ಹೊರಟಿದೆ. ನಗರದ 4 ದಿಕ್ಕಲ್ಲೂ ಕೂಡ ಈ ನೂತನ ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡೋ ಮೂಲಕ ಟ್ರಾಫಿಕ್ ಕಿರಿಕಿರಿಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತೀವಿ ಅಂತ ಜಿಬಿಎ ಹೇಳ್ತಾ ಇರೋದು. 5 ರಿಂದ 10 ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ ಜಿಬಿಎ ಪ್ಲಾನ್ ರೂಪಿಸಿದೆಯಂತೆ. ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಹೊಸ ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ. ಡಿಪಿಆರ್ ಸಿದ್ಧಪಡಿಸಿ ಜಿಬಿಎ ಮುಖ್ಯ ಆಯುಕ್ತರಿಗೆ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ ಇದನ್ನ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಅನುಮೋದನೆ ಕೊಟ್ಟರೆ ಅತಿ ಶೀಘ್ರದಲ್ಲೇ 4 ದಿಕ್ಕುಗಳಲ್ಲೂ ಕೂಡ 5 ರಿಂದ 10 ಕಿಲೋಮೀಟರ್ ತನಕ ಫ್ಲೈಓವರ್ ನಿರ್ಮಾಣಕ್ಕೆ ಜಿಬಿಎ ಸಿದ್ಧತೆ ನಡೆಸ್ತಾ ಇದೆ.